ಸರ್ಕಾರದ ಹತ್ರ ನಂದು 4-5 ಆಗ್ರಹಗಳಿದೆ. ಈ ಸೈಕಲ್ ಆಫ್ ಡೆತ್ಸ್ ಇದು ಪರ್ಮನೆಂಟ್ ಆಗಿ ನಿಲ್ಲಬೇಕು ಅಂತಂದ್ರೆ ನಾವು ಕರ್ನಾಟಕದಲ್ಲಿ ನಾವೇನ್ ಮಾಡಬೇಕು? ಮಂಗಳೂರಿನಲ್ಲಿ ಶರತ್ ಮಡಿವಾಳನ್ ಹತ್ಯೆ ಆಯಿತು, ಉತ್ತರ ಕನ್ನಡದಲ್ಲಿ ಪರೇಶ್ ಮೇಸ್ತಂದ್ ಆಯಿತು, ಬೆಂಗಳೂರಲ್ಲಿ ರುದ್ರೇಶ್ ಅಂದಾಯಿತು. ಯಾವಾಗ ಈ ರೀತಿ ಹಿಂದೂ ಕಾರ್ಯಕರ್ತರುಗಳದ್ದು ಹತ್ಯೆ ಆಗುತ್ತೋ ಆಗೆಲ್ಲಾ ಸಂದರ್ಭದಲ್ಲಿ ನಾವು ಅದೊಂದು ಐಸೋಲೇಟೆಡ್ ಇನ್ಸಿಡೆಂಟ್, ಅದೊಂದು ಸಪರೇಟ್ ಆಗಿರುವಂತ ಒಂದು ಕೃತ್ಯ ಅಂತ ನಾವು ನೋಡ್ತೀವಿ. ನಾವು ಮಾಡ್ತಾ ಇರುವಂತ ತಪ್ಪಲ್ಲಿ ಇದು ಇಂಡಿವಿಜುವಲ್ ಐಸೋಲೇಟೆಡ್ ಮರ್ಡರ್ಗಳಲ್ಲ, ಇವೆಲ್ಲವೂ ಕೂಡ ಒಂದು ಕಾನ್ಸ್ಪಿರಸಿಯ ಒಂದು ಭಾಗ. ಇದು ಯಾರು ಶರತ್ ಮಡಿವಾಳನ ಕೊಂದ್ರೋ, ಯಾವ ಕಾರಣಕ್ಕೆ ಶರತ್ ಮಡಿವಾಳನ್ ಕೊಂದ್ರೋ ಅದೇ ಕಾರಣಕ್ಕೆ ಅದೇ ವ್ಯಕ್ತಿಗಳು, ಅದೇ ಶಕ್ತಿಗಳು ಪರೇಶ್ ಮೇಸ್ತನ್ ಕೊಂದಿದ್ದು, ಅದೇ ಶಕ್ತಿಗಳು ಅದೇ ಕಾರಣಕ್ಕೆ ರುದ್ರೇಶನ್ ಕೊಂದಿದ್ದು, ಅದೇ ಶಕ್ತಿಗಳು ಕುಟ್ಟಪ್ಪನನ್ ಕೊಂದಿದ್ದು. ಇವತ್ತು ಹೆಸರೇ ಮರ್ತೋಗೋ ಅಷ್ಟು ಮಟ್ಟಿಗೆ ಲಿಸ್ಟ್ ಬೆಳೀತಾ ಹೋಗ್ತಾ ಇದೆ. ಇವರೆಲ್ಲರೂ ಇದು ಯಾವುದು ಐಸೋಲೇಟೆಡ್ ಇನ್ಸಿಡೆಂಟ್ಗಳಲ್ಲ, ಇವೆಲ್ಲವೂ ಕೂಡ ಒಂದು ಲಾರ್ಜರ್ ಕಾನ್ಸ್ಪಿರಸಿಯ ಭಾಗ. ಆದ್ರಿಂದ ರಾಜ್ಯ ಸರ್ಕಾರದ ಹತ್ರ, ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಹತ್ರ ನನ್ನ ಮೊದಲ ಆಗ್ರಹ ಅಂತಂದ್ರೆ, ಹಿಂದೂ ಹರ್ಷನ ಹತ್ಯೆ ಇದು ಮರ್ಡರ್ ಅಲ್ಲ, ಇದು ಆಕ್ಟ್ ಆಫ್ ಟೆರರ್, ಇದು ಭಯೋತ್ಪಾದಕ ಕೃತ್ಯ. IPC 302 ಕೆಳಗಡೆ ಇದನ್ನ ನೀವು ಮರ್ಡರ್ ಅಂತ ನೀವು ತನಿಖೆ ಮಾಡೋದಲ್ಲ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಕೆಳಗಡೆ, UAPA ಆಕ್ಟ್ ನ ಕೆಳಗಡೆ ಇದನ್ನ ಭಯೋತ್ಪಾದಕ ಕೃತ್ಯ ಅಂತಲೇ ನೀವು ಇವತ್ತು ಮೊಕದ್ದಮೆಯನ್ನು ದಾಖಲಿಸಬೇಕು. ದಿಸ್ ಇಸ್ ಅನ್ ಆಕ್ಟ್ ಆಫ್ ಟೆರರ್, ದಿಸ್ ಇಸ್ ನಾಟ್ ಮರ್ಡರ್. ಇದನ್ನ ಇಡೀ ದೇಶಕ್ಕೆ ನಾವು ಬಹಳ ಕಟ್ಟುನಿಟ್ಟಾಗಿ ವಿಷಯ ತಿಳಿಸ್ಬೇಕು. ಯಾಕಿದು ಮುಖ್ಯ? ಈಗ ನಾನು ಟಿವಿಲಿ ನಾನು ನೋಡ್ತಾ ಇದ್ದೆ, ಈಗಾಗಲೇ ಇದನ್ನ ಅರೆಸ್ಟ್ ಮಾಡಿರುವಂತ ಒಬ್ರು ಇಬ್ರು ಯಾರಿದ್ದಾರೆ, ಅವರದ್ದು ಹಿಂದ್ಗಡೆ ಅವ್ರ ಬ್ಯಾಕ್ ಗ್ರೌಂಡ್, ಅವನು ಪಿಕ್ ಪಾಕೆಟ್ ಮಾಡ್ತಾ ಇದ್ದ, ಅವನ ಮೇಲೆ 2 ಕ್ರಿಮಿನಲ್ ಕೇಸ್ ಇದೆ. ಇದು ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸುವಂತ ಕೆಲಸ. ಇದನ್ನ ಯಾರೋ ಪಿಕ್ ಪಾಕೆಟಿಗೆ ಮಾಡಿರುವಂತ ಕೆಲಸ ಅಲ್ಲ, ಇದು ವೈಯಕ್ತಿಕ ಕಾರಣದ ಮೇಲೆ ಮಾಡಿರುವಂತ ಕೆಲಸ ಅಲ್ಲ, ಇದು ವೈಯಕ್ತಿಕ ದ್ವೇಷಕ್ಕಾಗಿರೋ ಹತ್ಯೆ ಅಲ್ಲ. ಇದು ಹರ್ಷ ಹಿಂದೂ ಸಂಘಟನೆಯ ಕಾರ್ಯಕರ್ತ, ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರವೇ ಮಾಡಿರುವಂತ ಒಂದು ಕೃತ್ಯ ಇದು. ದೇರ್ ಫೋರ್ ದಿಸ್ ಇಸ್ ನಾಟ್ ಮರ್ಡರ್, ದೇರ್ ಫೋರ್ ದಿಸ್ ಇಸ್ ಅನ್ ಆಕ್ಟ್ ಆಫ್ ಟೆರರ್. ಆದ್ರಿಂದ ನೀವು ಬರೀ 302 ಕಡೆ ಮರ್ಡರ್ ಅಂತ ನೀವು ಕೇಸ್ ಹಾಕ್ಬಿಟ್ಟು ಇಲ್ಲಿ ಮಾರನೇ ದಿವಸ ಬೇಲ್ ತಗೊಳ್ಳುವಂತ ಕೇಸ್ ಹಾಕೋದಲ್ಲ. ಇದನ್ನ UAPA ಕೆಳಗಡೆ ಟೆರರ್ ಅಂತ ಹೇಳಿ ಆಕ್ಟ್ ಆಫ್ ಟೆರರ್ ಅಂತ ಕೇಸ್ ರಿಜಿಸ್ಟರ್ ಮಾಡಬೇಕು. ಇದು ಮೊದಲನೇದು. ಎರಡನೇದು, ಈ ಎಲ್ಲಾ ಸಂಘಟನೆಗಳು ರಾಜ್ಯದಲ್ಲಿ, ಬೇರೆ ರಾಜ್ಯಗಳಲ್ಲಿ ಒಂದು ನೆಟ್ವರ್ಕ್ ಹೊಂದಿದ್ದಾರೆ. ಈ PFI, KFD, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, SDPI, ಈ ಎಲ್ಲಾ ಸಂಘಟನೆಗಳೇನಿದೆ, ಕೇರಳ, ಉತ್ತರ ಪ್ರದೇಶ, ಕರ್ನಾಟಕ, ಗೋವಾ, ರಾಜಸ್ಥಾನ, ಎಲ್ಲ ಕಡೆ ಈ ಸಂಘಟನೆಗಳ ಜಾಲ ಹಬ್ತಾ ಇದೆ. ಇವತ್ತು ಯಾರು 4 ಜನ ಇವ್ರು ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ, ಇವ್ರು ಬರೀ ಸುಪಾರಿ ಕಿಲ್ಲರ್ಗಳಷ್ಟೇನೆ. ಸುಪಾರಿ ಕೊಡೋರೆ ಹಿಂದ್ಗಡೆ ಇರ್ತಾರೆ, ಇದನ್ನ ಎಕ್ಸಿಕ್ಯೂಟ್ ಮಾಡುವಂತ ಮಾಸ್ಟರ್ ಮೈಂಡ್ಗಳು ಹಿಂದೆ ಇರ್ತಾರೆ. ಅವರನ್ನ ನಾವು ಹಿಂತಿಕ್ಬೇಕು, ಅವರನ್ನ ನಾವು ಕಡಿವಾಣ ಹಾಕಬೇಕು ಅಂತಂದ್ರೆ ರಾಜ್ಯದಲ್ಲಿ ಅದಕ್ಕೆ ಬೇಕಾಗುವಂತಹ ಒಂದು ವಿಶೇಷ ವ್ಯವಸ್ಥೆ ಕಲ್ಪಿಸಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಬರುವಂತಹ ಬಜೆಟ್ ಸೆಷನ್ ನಲ್ಲಿ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನ ಕೆಳಗಡೆ ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರುವಂತಹ ಭಯೋತ್ಪಾದಕ ನಿಗ್ರಹ ದಳವನ್ನ ನಾವು ಜಾರಿಗೆ ತರಬೇಕು. ಈಗಿರುವಂತ ATC ಏನಿದೆ ಅದರಲ್ಲಿ ಇರೋದು 8-10 ಅಧಿಕಾರಿಗಳಷ್ಟೇನೆ. ಅವ್ರಿಗೆ ಬೇಕಾಗಿರುವಂತಹ ಸರಿಯಾಗಿರುವಂತಹ ಸೌಕರ್ಯಗಳಿಲ್ಲ, ಮ್ಯಾನ್ ಪವರ್ ಇಲ್ಲ, ರಿಸೋರ್ಸಸ್ ಇಲ್ಲ. ನಾವು ಕರ್ನಾಟಕದಲ್ಲಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳು ಮುಂದೆ ನಡೀದಲೇ ಇರೋದಕ್ಕೆ ವಿಶೇಷವಾಗಿರುವಂತಹ ಒಂದು ಏಜೆನ್ಸಿಯನ್ನು ಸ್ಥಾಪನೆ ಮಾಡಬೇಕು. ಆ ಏಜೆನ್ಸಿಗೆ ಬೇಕಾಗಿರುವಂತಹ ಬಜೆಟರಿ ಸಪೋರ್ಟ್ ಅನ್ನ ಮಾರ್ಚ್ 1ನೇ ತಾರೀಕು ಘೋಷಣೆ ಆಗುವಂತಹ ಬಜೆಟ್ ನಲ್ಲೇನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ನಾವು ಜಾರಿಗೆ ತರಬೇಕು. ಇಲ್ಲ ಅಂತಂದ್ರೆ ಈ ಸೈಕಲ್ ಆಫ್ ಎವಿಡೆನ್ಸ್ ಇದೇ ರೀತಿ, ಈ ಸೈಕಲ್ ಆಫ್ ಮರ್ಡರ್ಗಳು, ಡೆತ್ಗಳು ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಇರ್ತಾರೆ. ಮೂರನೇದು, ರಾಜ್ಯದಲ್ಲಿ ಈಗಾಗಲೇ ಈ ಹಿಂದೆ ಕೂಡ ಕೇಂದ್ರ ಸರ್ಕಾರಕ್ಕೆ PFI ಬ್ಯಾನ್ ಮಾಡಿ ಅಂತ ಹೇಳಿ ಪ್ರಪೋಸಲ್ಗಳನ್ನು ನಾವು ರಾಜ್ಯ ಸರ್ಕಾರದಿಂದ ಹಿಂದೆ ಒಂದು ಕೊಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ.
ಆದ್ರೆ ಆ ಎರಡೂ ಸಂದರ್ಭದಲ್ಲಿ ನಾವು ಕೊಟ್ಟಂತ ಡಾಸಿಯರ್ಗಳು ಸರಿಯಾಗಿರುವಂತಹ ದಾಖಲಾತಿಗಳಿರಲಿಲ್ಲ. ಬೇಕಾಗಿರುವಂತಹ ಒಂದು ಪ್ರೊಫೆಷನಲ್ ಆಗೋದಕ್ಕೆ ಬೇಕಾಗಿರುವಂತಹ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡದಲ್ಲೇ ಹ್ಯಾಪೆಸಾರ್ಡ್ ಕೊಟ್ಟಿತ್ತು. ಈ ಬಾರಿ ಕರ್ನಾಟಕದಲ್ಲಿ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಕೃತ್ಯಗಳಾಗಿದೆಯೋ, ಹತ್ಯೆಗಳಾಗಿದೆಯೋ, ಇದೆಲ್ಲದರ ಹಿಂದಿರುವಂತಹ ಈ PFI, KFD, SDPI, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಈ ಎಲ್ಲ ಸಂಘಟನೆಗಳ ಒಂದು ಡಾಸಿಯರ್ ಅನ್ನ ಪ್ರೊಫೆಷನಲ್ ಆಗಿ ಕಾಂಪಿಟೆನ್ಸಿಯಿಂದ ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಬೇಗ ಈ ಆರ್ಗನೈಸೇಷನ್ಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ಡಾಸಿಯರ್ ಅನ್ನ ರಾಜ್ಯ ಸರ್ಕಾರ ಕೊಡಬೇಕು. ನಾಲ್ಕನೇದು, ಬರುವಂತ ಬಜೆಟ್ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಕೋಕಾ ಆಕ್ಟ್ ಅಂತ ಇದೆ, ಆರ್ಗನೈಸ್ಡ್ ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡುವಂತಹ ಒಂದು ಆಕ್ಟ್ ಅದು. ನಾವು ಕೇಂದ್ರ ಸರ್ಕಾರಕ್ಕೆ ಈ ಸಂಘಟನೆಗಳನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡೋವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ. ನಮ್ಮ ಸಂವಿಧಾನದ ಕೆಳಗಡೆ ನಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ಇಂಥ ಆರ್ಗನೈಸೇಷನ್ಗಳನ್ನ, ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನ ಬ್ಯಾನ್ ಮಾಡುವಂತಹ ಅಧಿಕಾರ ಇದೆ. ಕೋಕಾ ಆಕ್ಟಿಗೆ ಅಮೆಂಡ್ಮೆಂಟ್ ಅನ್ನ ಇದೇ ಬಜೆಟ್ ಸೆಷನ್ ಅಲ್ಲಿ ತಂದು ಕರ್ನಾಟಕದಲ್ಲಿ PFI, KFD, SDPI ನಂತಹ ಸಂಘಟನೆಗಳನ್ನ ನಾವು ಟೆರರ್ ಸಿಂಡಿಕೇಟ್ ಅಂತ ಡಿಕ್ಲೇರ್ ಮಾಡಿ ಈ ಆರ್ಗನೈಸೇಷನ್ ನ ಮೆಂಬರ್ಗಳ ಎಲ್ಲರ ಮೇಲೂ ಕೂಡ ಕಾರ್ಯವಾಹಿ ನಾವು ಶುರು ಮಾಡಲಿಲ್ಲ ಅಂತಂದ್ರೆ ಈ ಸೈಕಲ್ ಆಫ್ ಡೆತ್ ಗಳು ನಿಲ್ಲೋದಿಲ್ಲ. ಈ ಹಿಂದೆ ಆಗ್ಲೇನೆ ಗೃಹ ಸಚಿವರ ಹತ್ರ, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಹತ್ರ ನಾನು ಹಿಂದೆನೆ ಮಾತನಾಡಿ ಕರ್ನಾಟಕಕ್ಕೊಂದು NIA ಬರಬೇಕು, ಒಂದು ಯೂನಿಟ್ ಅನ್ನ ಕರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದ್ರ ಪ್ರಕಾರ ಈ ಕರ್ನಾಟಕದಲ್ಲಿ ಒಂದು NIA ಯೂನಿಟ್ ಬಂದಿದೆ. ಇವತ್ತೇನು ವಿಶೇಷವಾಗಿ ಹೊಸದಾಗಿ ಒಂದು ಯೂನಿಟ್ ಬರಬೇಕು ಅಂತ ನಮ್ಮ ಆಗ್ರಹ ಇದೆ. ಈ ಯೂನಿಟ್ ಕರ್ನಾಟಕದಲ್ಲಿ ಈಗ ಶುರುವಾಗಿರುವಂತಹ NIA ಯೂನಿಟ್ ನ ಜೊತೆಗೆ ಕೆಲಸ ಮಾಡಿ ಇಂಟೆಲಿಜೆನ್ಸ್ ಕಲೆಕ್ಷನ್ ಮಾಡಿ ಈ ರೀತಿ ಯಾರ್ಯಾರು ಕೃತ್ಯ ಎಸಗುವಂತ ಒಂದು ಕಾನ್ಸ್ಪಿರಸಿಲ್ ಇದ್ದಾರೆ ಇವರನ್ನೆಲ್ಲರೂ ಅವ್ರು ಮರ್ಡರ್ ಮಾಡೋದಕ್ಕಿಂತ ಮುಂಚೆನೆ ಅರೆಸ್ಟ್ ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇಲ್ಲ ಅಂತಂದ್ರೆ ಪ್ರತಿ ಬಾರಿನೂ ನಾನು ಆಗ್ಲೇ ಬಹಳ ಬೇಸರದಿಂದ ಹೇಳಿದಾಗೆ ಒಬ್ಬ ಹಿಂದೂ ಕಾರ್ಯಕರ್ತನ ಸಾವಾಗತ್ತೆ, 2 ದಿವಸ ಟ್ವಿಟ್ಟರ್ ಅಲ್ಲಿ ನಾವು ಟ್ರೆಂಡ್ ಮಾಡ್ತೀವಿ, 4 ಫೇಸ್ಬುಕ್ ಪೋಸ್ಟ್ ಹಾಕ್ತೀವಿ, ಸರ್ಕಾರದ ಮೇಲೆ, ಆಗಿನ ರಾಜಕಾರಣಿಗಳ ಮೇಲೆ 4 ಸತಿ ಬೇಜಾರಿಂದ ಮಾತಾಡ್ತೀವಿ, ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಅಂತ ಸಾಂತ್ವನದ ಮಾತನ್ನ ಹೇಳ್ತೀವಿ. 3 ದಿವಸ ನೀವು ಕೂಡ ಟಿವಿಲಿ, ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಮಾಡ್ತೀರಿ. 4ನೇ ದಿವಸದಿಂದ ಎಲ್ಲರೂ ಅವ್ರವ್ರ ಜೀವನಕ್ಕೆ ವಾಪಸ್ ಹೋಗ್ತಾ ಇರ್ತಾರೆ. ತಿರ್ಗಾ ಇನ್ಯಾವತ್ತಾದ್ರೂ ಒಬ್ಬ ಹುಡುಗನ ಹತ್ಯೆ ಆದಾಗ ಮಾತ್ರ ನಾವು ತಿರ್ಗಾ ಎಚ್ಚೆತ್ಕೊಳ್ತೇವೆ. ಈ ಸೈಕಲ್ ನಿಲ್ಲಬೇಕು. ಈ ಸೈಕಲ್ ನಿಲ್ಲೋದಿಕ್ಕೆ ವ್ಯವಸ್ಥೆಯಲ್ಲಿ ಪರಿವರ್ತನೆ ಆಗಬೇಕು. ಹರ್ಷನ ಸಾವು, ಹರ್ಷನ ಹುತಾತ್ಮತೆ, ಈ ರೀತಿ ಕರ್ನಾಟಕದಲ್ಲಿ ಒಂದು ರಾಜ್ಯದ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಪರಿವರ್ತನೆ ಆಗೋದಕ್ಕೊಂದು ನಾಂದಿ ಹಾಡಲಿ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಹಿಂದೂ ತಾಯಿ ಕೇಸರಿ ಶಲ್ಯ ಹಾಕಿದ್ದಕ್ಕೋಸ್ಕರ ನನ್ನ ಮಗನನ್ನು ಕೊಂದ್ರು, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ದಕ್ಕೆ ನನ್ನ ಮಗನನ್ನು ಕೊಂದ್ರು, ನನ್ನ ಮಗಂದಾಗಿದ್ದ ಪರಿಸ್ಥಿತಿ ಇನ್ನೊಂದು ಮಗನಿಗೆ, ಇನ್ನೊಂದು ತಾಯಿಗೆ ಆಗ್ಬಾರ್ದಪ್ಪ ಅಂತ ಹೇಳ್ದಲೇ ಇರುವಂತಹ ಸಮಯ ಬರಲಿ. ಅದ್ರ ಕೆಳಗಡೆ ಆ ಒಂದು ಕೆಲಸ ಮಾಡೋದಕ್ಕೆ ನಮ್ಮ ರಾಜ್ಯದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 100ಕ್ಕೆ 100 ತಯಾರಿದೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಈ ರೀತಿ ಆಗದಲೇ ಇರುವಂತಹ ರೀತಿ ಕ್ರಮವನ್ನು ನಮ್ಮ ಸರ್ಕಾರ ತಗೊಳುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ರಾಕ್ಷಸರುಗಳಿಗೆ ಈಗಾಗಲೇ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ಜಿಹಾದಿ ಶಕ್ತಿಗಳು ತಲೆ ಎದ್ದಲೇ ಇರೋ ರೀತಿ ನಾವು ಮಾಡ್ತೀವಿ ಅಂತ ನಮ್ಮ ಸಂಕಲ್ಪ. ಅದು ನಾವು ಮಾಡೇ ಮಾಡ್ತೀವಿ. ಇಷ್ಟು ಹೇಳಿಯೂ ಕೂಡ ಹರ್ಷನ ತಾಯಿಗೆ, ಅವರ ತಂದೆಗೆ, ನಮ್ಮ ಈ ಅಸಹಾಯಕತೆಗೆ, ಈ ಸ್ಥಿತಿಗೆ ನಾವು ಮತ್ತೆ ಕ್ಷಮೆ ಕೇಳ್ತಾ ಇದ್ದೀವಿ.